ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಒಂದು KCET ಆಪ್ಷನ್ ಎಂಟ್ರಿ ತುಂಬ ಜೋರಾಗಿ ನಡೀತಿದ್ದು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಯಾವುದೇ ಥರದಂಥ ತೊಂದರೆ ಆಗುತ್ತಿಲ್ಲ. ಆದರೆ ಇವತ್ತು ಅಪ್ಡೇಟ್ ಮಾಡಿರುವಂಥದ್ದು ಇಂಜಿನಿಯರ್ ಜೊತೆಗೆ ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂಥ ಒಂದು ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಇನ್ನೂ ಕೂಡ ಬಾಕಿ ಇರುವಂಥದ್ದು BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಆದರೆ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ನಾನು ಇವಾಗ ಲೈವಲ್ಲಿ BS ನರ್ಸಿಂಗಿಗೆ ಯಾವುದೇ ಥರಂಥ ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು ಮತ್ತು ಒಳಗಡೆ ಹೋದಾಗ ಲಾಗಿನ್ ಮಾಡಿದಾಗ ಯಾವುದೇ ಥರಂಥ ಕಾಲೇಜ್ ಲಿಸ್ಟ್ಗಳನ್ನು ಅಪ್ಡೇಟ್ ಇನ್ನೂ ಮಾಡಿಲ್ಲ. ಜಸ್ಟ್ ಇವಾಗ 10:30 ಆಗಿದೆ. ನಾನು ಲೈವಲ್ಲಿ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿಯಾಗಿ ಒಂದು ಸೀಟ್ ಮೆಟ್ರಿಕ್ಸ್ ಅಥವಾ ಏನಾದರೂ ಕಾಲೇಜ್ ಲಿಸ್ಟ್ಗಳನ್ನು ಹಾಕಿದಾರಾ ಇಲ್ಲೋ ಅಂಥೇಳಿ. ಸೊ ನಾನಿವಾಗ ಇಲ್ಲಿ ನಿಮ್ಮಗಳಿಗೆ ಲೈವ್ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಕೊಂಡು ಮಲ್ಟಿಪಲ್ ಅಂತಂದರೆ ಒಂದಕ್ಕಿಂತ ಹೆಚ್ಚು ಕೋರ್ಸ್ಗಳನ್ನು ಹೇಗೆ ಆ್ಯಡ್ ಮಾಡ್ಬೋದು, ಉದಾಹರಣೆಗೆ ಇಂಜಿನಿಯರಿಂಗ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, B.Pharmacy ಇವುಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡೋಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೆಮಾನ್ಸ್ಟ್ರೇಟ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 3 ಕೋರ್ಸ್ಗಳನ್ನು ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ, ಹೇಗೆ ಬರುತ್ತೆ ಅಂತ, ಹೇಗೆ ಆ್ಯಡ್ ಮಾಡ್ಕೋಬೇಕು ಮತ್ತು ಹೇಗೆ ರಿಮೂವ್ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಡೈರೆಕ್ಟಾಗಿ ಓಪನ್ ಮಾಡಿದ್ದೀನಿ ಒಂದು ಪೇಜನ್ನು. ಇಲ್ಲಿ ನಾನು ಮೊದಲಿಗೆ ಏನು ಮಾಡ್ತೀನಿ ಅಂತಂದರೆ ಸಿಂಪಲ್ಲಾಗಿ ಇಂಜಿನಿಯರ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇಂಜಿನಿಯರಿಂಗ್ ಸೀಟನ್ನು ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಮೊದಲಿಗೆ ಅಂತ ಕೊಡ್ತೀನಿ, ಒಂದು ಇಂಜಿನಿಯರಿಂಗನ್ನು ಆ್ಯಡ್ ಮಾಡಿಕೊಂಡೆ. ಓಕೆ. ಆಮೇಲೆ ಎರಡನೇದಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಇನ್ನೊಂದು ಬೇರೆ ಅಥವಾ ಒಂದು ಗೌರ್ಮೆಂಟ್, ಒಂದು ಪ್ರೈವೇಟ್, ಈ ರೀತಿಯಾಗಿ ಕೂಡ ನಾನು ಆ್ಯಡ್ ಮಾಡ್ಕೊತೀನಿ. ಜಸ್ಟ್ ಐ ಆಮ್ ಶೋವಿಂಗ್ ಯು ಹೌ ಟು ಆ್ಯಡ್ ದ ಕಾಲೇಜಸ್. ಇಲ್ಲಿ ನೋಡ್ಬೋದು, ಮತ್ತೆ ಒಂದು ಕಾಲೇಜ್ ಅಂದರೆ 2 ಕಾಲೇಜ್ಗಳನ್ನು ನಾನು ಇಲ್ಲಿ ಒಂದು B.Pharma ಕಾಲೇಜಲ್ಲಿ ಮಾಡಿದೆ, ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಅಂದರೆ ಆ್ಯಡ್ ಮಾಡಿದೆ. ಇಲ್ಲಿ ಕೂಡ ನೀವು ನೋಡ್ತಾ ಇದೆ, ಒಂದು B.Pharma ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಆ್ಯಡ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಇದನ್ನು ರಿಮೂವ್ ಮಾಡಬೇಕಂದ್ರೆ ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಆಮೇಲೆ ವೆಟರ್ನರಿ ಕೂಡ ಒಂದು ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ವೆಟರ್ನರಿ ಸೈನ್ಸ್ ಅದು 3ನೇ ಆಪ್ಷನ್ 3 ಅಂತ ಹಾಕಿದೆ. ಅಂದರೆ ನೀವು ಇಲ್ಲಿ ಎದರ ಮೇಲೆ ಅಂತಂದರೆ ಪ್ರಯಾರಿಟಿ ಆಧಾರದ ಮೇಲೆ ನಿಮಗೆ ಫಸ್ಟ್ಗೆ ಯಾವುದು ಬೇಕು, ಇಂಜಿನಿಯರ್ ಬೇಕು, ಅಗ್ರಿಕಲ್ಚರ್ ಬೇಕು, BS ನರ್ಸಿಂಗ್ ಬೇಕು, ಈ ರೀತಿಯಾಗಿ ನೀವು ಏನು ಮಾಡ್ಬೋದು ಅಂದರೆ ಮೊದಲಿಗೆ ಒಂದು 100 ನರ್ಸಿಂಗ್ ಕಾಲೇಜ್ ಆ್ಯಡ್ ಮಾಡ್ಕೋಬೋದು. 100 ಇದನ್ನು ಕಾಲೇಜ್ಗಳನ್ನೇ ಪ್ರಯಾರಿಟಿ 1, 2, 3 ಕೊಡಬೇಕಾಗತ್ತೆ. ಆಮೇಲೆ ಡಿಲೀಟ್ ಮಾಡಬೇಕಂತಂದರೆ 0 ಹಾಕಿಬಿಟ್ರೆ ಡಿಲೀಟ್ ಆಗಿಬಿಡುತ್ತೆ. ಓಕೆ. ಬಟ್ ಇಲ್ಲಿ ನೋಡಿ, ಯಾವುದು BS ನರ್ಸಿಂಗ್ ಇದನ್ನು ಬಿಟ್ಟಿಲ್ಲ, BS ನರ್ಸಿಂಗ್ ಕಾಲೇಜ್ಗಳನ್ನು ಇನ್ನೂ ಬಿಟ್ಟಿಲ್ಲ. ನಾನು ತೋರಿಸ್ತಾ ಇದ್ದೀನಿ. ಬಟ್ ನೋಡೋಣ ಇವತ್ತು ಏನಾದರೂ ಅಪ್ಡೇಟ್ ಆಗ್ಬೋದು ಅಂತ.